ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ಚಾನೆಲ್ಗೆ ಸ್ವಾಗತ. ಹೌದು, ಇವತ್ತು ನಾನು ಹೇಳೋಕೆ ಹೊರಟಿರೋದು ಇಡೀ ದಕ್ಷಿಣ ಚಿತ್ರರಂಗ ಇಷ್ಟು ದಿನ ಎದುರು ನೋಡ್ತಾ ಇದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಸಿನಿಮಾ. ಇದೇ ಆಗಸ್ಟ್ 14ರಂದು ಈ ಸಿನಿಮಾ ರಿಲೀಸ್ ಆಗಿ ಮೊದಲನೇ ದಿನಾನೇ 100 ಕೋಟಿ ಭರ್ಜರಿ ಕಲೆಕ್ಷನ್ ಮಾಡಿತ್ತು. ಸಿನಿಮಾ ರಿಲೀಸ್ ಆಗಿದ್ದು ಗುರುವಾರ, ಆದರೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದು ಭಾನುವಾರ. ಥಿಯೇಟ್ರ್ ಫುಲ್ ರಶ್ ಇತ್ತು. ಆಡಿಯನ್ಸ್ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಯಾಕಂದರೆ ಸಿನಿಮಾಗೆ ಬಂದ 60% ಜನ ಮುದುಕಿಯರೇ ತುಂಬಿದ್ರು. ನಾನು ಅದರಲ್ಲೇ ಅರ್ಥ ಮಾಡಿಕೊಂಡೆ ತಲೈವ ಕ್ರೇಜ್ ಆಗ ಮತ್ತು ಈಗ ಹೆಂಗಿದೆ ಅಂತ. ನಿಮ್ಮ ನೆಚ್ಚಿನ ಹೀರೋವನ್ನು ನೋಡೋದಕ್ಕೆ ಜನಸಾಗರವೇ ತುಂಬಿತ್ತು. ಇನ್ನು ಸಿನಿಮಾದ ಬಗ್ಗೆ ನನ್ನೆರಡು ಅನಿಸಿಕೆಗಳನ್ನು ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ, ಇದು ಸ್ಟಾರ್ ಡೈರೆಕ್ಟರ್ ಲೋಕೇಶ್ ಕನಗರಾಜ್ ಅವರ ನಿರ್ದೇಶನದ ಸಿನಿಮಾ. ಸೊ ಜನ LCU ಅಂದರೆ ಲೋಕೇಶ್ ಸಿನಿಮಾಟಿಕ್ ಯೂನಿವರ್ಸ್ನ ತಲೆಯಲ್ಲಿಟ್ಕೊಂಡೇ ಈ ಸಿನಿಮಾಗೆ ಹೋಗಿರ್ತಾರೆ. ಇದು ತಪ್ಪು. ಯಾಕಂದರೆ ಕೂಲಿಗೂ LCUಗೂ ಏನೂ ಕೂಡ ಸಂಬಂಧ ಇಲ್ಲ. ಇನ್ನು ಸ್ಟಾರ್ ಕಾಸ್ಟ್ ನಿಮಗೆಲ್ಲ ಗೊತ್ತೇ ಇದೆ. ಇದು ಫ್ಯಾನ್ ಇಂಡಿಯಾ ಸಿನಿಮಾ ಅಂತ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಎಲ್ಲ 5 ಸೂಪರ್ ಸ್ಟಾರ್ಗಳನ್ನು ಲೋಕೇಶ್ ಅವರು ಈ ಸಿನಿಮಾದಲ್ಲಿ ಕಣಕ್ಕಿಳಿಸಿದ್ದಾರೆ. ತೆಲುಗುವಿಂದ ನಾಗಾರ್ಜುನ್, ಮಲಯಾಳಂನಿಂದ ಸೌಬಿನ್ ಶಾಹಿರ್, ತಮಿಳಿನಿಂದ ಅಂತೂ ರಜನಿ, ಇದು ಅವರದೇ ಸಿನಿಮಾ ಕೂಡ ಹೌದು. ಇನ್ನು ಕನ್ನಡದಿಂದ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಬಾಲಿವುಡ್ನಿಂದ ಅಮೀರ್ ಖಾನ್. ಇವರಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ನಟಿಯರು ಕೂಡ ಮುಖ್ಯ ಪಾತ್ರ ವಹಿಸಿದ್ದಾರೆ. ರಚಿತಾ ರಾಮ್ ಮತ್ತು ಶ್ರುತಿ ಹಾಸನ್, ಇವರ ಇಬ್ಬರ ಆ್ಯಕ್ಟಿಂಗ್ ಮಾತ್ರ ಬೆಂಕಿ ಅಂತಲೇ ಹೇಳಬೇಕು. ಇನ್ನು ಪೂಜಾ ಹೆಗಡೆ ಅವರು ಮೋನಿಕಾ ಸಾಂಗಲ್ಲಿ ಮಾತ್ರ ಬಂದು ಹೋದರೂ ಕೂಡ ಆ ಸಾಂಗ್ ಸೆನ್ಸೇಷನಲ್ ಹಿಟ್ ಆಗಿದ್ದಂತೂ ಪಕ್ಕ. ಇನ್ನು ಎಷ್ಟೋ ಸಿನಿಮಾ ವಿಮರ್ಶಕರು ಹಾಗೂ ಕೆಲವೊಂದು ಟ್ರೋಲ್ ಪೇಜರ್ಗಳು ಹೇಳಿದ್ರು ಸಿನಿಮಾ ಬೋರಿಂಗ್ ಇದೆ, ಫಸ್ಟ್ ಸರಿ ಇಲ್ಲ, ಫೈಟ್ ಸರಿ ಇಲ್ಲ, ಮ್ಯೂಸಿಕ್ ಸರಿಯಾಗಿಲ್ಲ. ಆದರೆ ನಾನು ಗಮನಿಸಿರೋ ಪ್ರಕಾರ ಅನಿರುದ್ಧ್ ಅವರ ಮ್ಯೂಸಿಕ್ ಮಾತ್ರ ಸೈಕ್ ಆಗಿದೆ. ಲೋಕೇಶ್ ಅವರ ಯಾವ ಸಿನಿಮಾಗೂ ಈ ಥರ ಮ್ಯೂಸಿಕ್ ಮಾಡಿರಲ್ಲ, ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಇಡೀ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಇನ್ನು ಫೈಟ್ ಆ್ಯಂಡ್ ಆ್ಯಕ್ಷನ್ ವಿಚಾರಕ್ಕೆ ಬರೋದಾದರೆ, ರಜನಿ ಸರ್ಗೆ ಆಲ್ರೆಡಿ ವಯಸ್ಸಾಗಿದೆ. ಹಾರಾಡಿ ಚೇಸ್ ಮಾಡಿ ಫೈಟ್ ಮಾಡೋದು ಕಷ್ಟ. ಸೊ ಹಾಗಾಗಿ ಅವರು ಕಣ್ಣಲ್ಲೇ ಹೆದರಿಸ್ಬೇಕು, ನಿಂತಲ್ಲೇ ಫೈಟ್ ಮಾಡಬೇಕು. ಎಲ್ಲ ಆ್ಯಕ್ಷನ್ಗಳನ್ನು ಹಾಗೂ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಅಂಬಾರಿ ಅವರು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ರಿಯಲ್ ಸ್ಟಾರ್ ಎಂಟ್ರಿ ಅಂತೂ ಬೆಂಕಿ ಥರ ತೆಗೆದಿದ್ದಾರೆ. ಒಟ್ಟಿನಲ್ಲಿ ಸೂಪರ್ ಸ್ಟಾರ್ ಮತ್ತು ರಿಯಲ್ ಸ್ಟಾರ್ ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಂಡಿರೋದು ಮಾತ್ರ ಆಡಿಯನ್ಸ್ಗೆ ಹುಚ್ಚೆದ್ದು ಕುಣಿಯೋ ಥರ ಮಾಡುತ್ತೆ. ಉಪೇಂದ್ರ ಎಂಟ್ರಿಗೆ ಒಂದು BGM ಬರುತ್ತೆ, ಇಡೀ ಇಂಡಿಯಾನೇ ಆ BGMಗೆ ಫಿದಾ ಆಗೋಗಿದೆ. ಆ ಥರ ಇದೆ ಆ ಮ್ಯೂಸಿಕ್ ಮಾತ್ರ. ಇನ್ನು ಸಿನಿಮಾದಿಂದ ಸಿನಿಮಾಗೆ ಕನೆಕ್ಷನ್ ಆಗಿ LCU ಆಗೋದಕ್ಕಿಂತ ಈ ಒಂದೇ ಸಿನಿಮಾದಲ್ಲಿ ಸಾಕಷ್ಟು ಕನೆಕ್ಷನ್ಗಳಿವೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಇನ್ನು ರಜನಿ ಅವರ ಬ್ಯಾಕ್ ಸ್ಟೋರಿ ಅದಂತೂ ನೆಕ್ಸ್ಟ್ ಲೆವೆಲ್. ನಿಮಗೆ ಎಲ್ಲೂ ಕೂಡ ಡಿ-ಏಜಿಂಗ್ ಎಫೆಕ್ಟ್ ಅಂತ ಕಾಣಿಸೋದೇ ಇಲ್ಲ. 1990ರ ರಜನಿ ಅವರೇ ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೇನೋ ಅನಿಸುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಒಂದು ಸಿಂಪಲ್ ಸಿನಿಮಾದ ರೀತಿ ಕಂಡರೂ ಕೂಡ ಅಷ್ಟೇನು ಸಿಂಪಲ್ ಅಲ್ಲ ಅನ್ನೋ ಥರ ಇದೆ. ಇನ್ನು ಡಿ-ಏಜಿಂಗ್ ರಜನಿಕಾಂತ್ ಅವರನ್ನು ನೋಡೋಕ್ಕಾದ್ರೂ ಈ ಸಿನಿಮಾವನ್ನು ನೋಡಲೇಬೇಕು. ನನ್ನ ಪ್ರಕಾರ ಇದೇನು ಪಕ್ಕಾ ಅಲ್ಲ, ಜಸ್ಟ್ ಗೆಸ್ ಅಷ್ಟೇ. ಈ ಸಿನಿಮಾ LCUದ ಪಾರ್ಟ್ 2 ಆದರೂ ಆಗ್ಬೋದು. ಅಂದರೆ ಕೂಲಿ ಪಾರ್ಟ್ 2 ಬಂದರೂ ಬರ್ಬೋದು. ಯಾಕಂದರೆ ಕೊನೆಯಲ್ಲಿ ಬರೋ ಅಮೀರ್ ಖಾನ್ ಪಾತ್ರ ಕೇವಲ 5 ನಿಮಿಷದ ಒಂದು ಕೇಮಿಯೋ ಅಷ್ಟೇ. ಆ ಒಂದು ಕ್ಯಾರೆಕ್ಟರ್ ಮುಂದೆ ಒಂದು ದೊಡ್ಡ ಸಿನಿಮಾ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ಹೊಸದಾಗಿ ಚಾನೆಲ್ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕೂಲಿ ಸಿನಿಮಾ ಕನ್ನಡದಲ್ಲೇ ನೋಡಿ, ಅದು ಕೂಡ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.